ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಈ ಕುತೂಹಲ ಅನ್ನುವಂಥ ಒಂದು ಪದನ ಇಟ್ಕೊಂಡು ನಿಮ್ಮ ಮುಂದೆ ಹೋಗಿದ್ದೆ. ಎಷ್ಟು ಕುತೂಹಲಿಗಳಾಗ್ಬಿಟ್ಟಿದೀವಿ ನಾವು ಅಂತಂದ್ರೆ ಎಲ್ಲವೂ ನಮಗೆ ಈಗಲೇ ತಿಳಿದ್ಬಿಡ್ಬೇಕು. ಇದು ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಆ ಥರದ್ದು ಸಾಧ್ಯತೆಗಳು ಇದ್ದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ಕುತೂಹಲದಿಂದ ನೋಡುವಂಥದ್ದು, ಕುತೂಹಲ ಎಲ್ಲ ಇರಲಿ. ಆದರೆ ಈಗ ಸೈನ್ಸ್ನ ತಿಳ್ಕೋಬೇಕು, ಅದಕ್ಕೆ ಕುತೂಹಲ ಇರಲಿ. ನೀವು ಇನ್ಯಾವುದೋ ಹೊಸ ವಿಷಯಗಳ ಬಗ್ಗೆ ಒಂದಷ್ಟು ನಿಮ್ಮ ಜ್ಞಾನ ಬೇಕು, ಅದಕ್ಕೆ ಕುತೂಹಲಗಳು ಇಟ್ಕೊಳ್ಳಿ, ಅದಕ್ಕೆ ಪ್ರಶ್ನೆಗಳಿರಲಿ, ಕುತೂಹಲಗಳಿರಲಿ, ಎಲ್ಲ ಇದೆ. ಆದರೆ ಬೇಡದಲ್ಲೇ ಇರೋದಕ್ಕೆ ಎಲ್ಲದಕ್ಕೂ ಬಹಳ ಕುತೂಹಲಗಳನ್ನ ಇವತ್ತು ನಾವು, ಆಮೇಲೆ ಎಲ್ಲ ಗೊತ್ತಾಗ್ಬಿಡ್ಬೇಕು ನಮಗೆ. ಅರೆ, ನಿನ್ನ ಸಾಧನೆ ಏನಿದೆ ಆ ಸಾಧನೆಯ ನಂತರದಲ್ಲಿ ನೀನು ಏನ್ ದಕ್ಕತ್ತೆ ಅದು ನಿನಗೆ ಗೊತ್ತಾಗುತ್ತೆ. ಅದು ವ್ಯಕ್ತಿವಾಗುತ್ತೆ. ಆವಾಗ ಅಲ್ಲಿವರೆಗೆ ಸ್ವಲ್ಪ ಕಾಯಿ ಕಾಯಂಗಿಲ್ಲ, ನನಗೆ ಎಲ್ಲ ಗೊತ್ತ. ಆಮೇಲೆ ನಾನು ನಾಳೆ ಏನಾಗ್ತೀನಿ, ಅರೆ ನಿನ್ನ ಸಾಧನೆಗಳು ನಿರಂತರವಾಗಿದ್ರೆ ಅದು ಮುಂದೆ ಅದೇನು ಫಲ ಕೊಡುತ್ತೆ ಆವಾಗ ಅಲ್ಲಿವರೆಗೆ ಕಾಯ್ಬೋದಲ್ವ ನೀವು. ಕಾಯಲ್ಲ, ಕುತೂಹಲ. ಅದಕ್ಕೆ ನಾನು ನಿಮಗೆ ಮುಂದೆ ಒಂದು 2 ಎಕ್ಸಾಂಪಲ್ಗಳನ್ನ ಹೇಳ್ತೀನಿ. ಅದಾದ್ಮೇಲೆ ಒಂದು ಸಣ್ಣದೊಂದು ಮಜ್ಜವಾಗಿರೋ ಒಂದು ಕಥೆ ಹೇಳ್ತೀನಿ. ಈಗ ಯಾವ ಒಂದು ಸಿನಿಮಾ ನೋಡ್ತಾ ಕೂತಿರ್ತೀವಿ ಮನೆಯಲ್ಲಿ, ನಾನು ನನ್ನ ಹೆಂಡತಿ. ಈಗ ರೀಸೆಂಟ್ ಅದೇ ಹೇಳ್ತೀನಪ್ಪ, ಆರ್ಟಿಕಲ್ 370 ಮನೆಯಲ್ಲಿ ಸಿನಿಮಾ ನೋಡ್ತಾ ಕೂತಿದ್ವಿ. ಈ ನಾರ್ಮಲ್ ಆಗಿ ನನ್ನ ವೈಫಿಗೆ ಸ್ವಲ್ಪ ಈ ಹಿಂಸೆಗಳೆಲ್ಲ ಆಗಲ್ಲ, ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ನಾವು ಒಂದು ಸ್ವಲ್ಪ ಹೇಳಿ ಚೆನ್ನಾಗಿದೆ ಸಿನಿಮಾ ನೋಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು, ನಾವು ಮೊದಲನೇ ಟೈಮೇ ನೋಡ್ತಾ ಇರೋದು, ಅವರು ಮೊದಲನೇ ಟೈಮೇ ನೋಡ್ತಾ ಇರೋದು. ನಮಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ನಮಗೆ ಸಂಪೂರ್ಣ ಸಿನಿಮಾ ನೋಡ್ಬೇಕಂತ, ಮತ್ತೆ ಆ ಸಂಪೂರ್ಣ ಸಿನಿಮಾನ ಹೆಂಗೆ ಬರುತ್ತೋ ಹಂಗೆ ನೋಡೋಣ ಅನ್ನೋಂಥ ಮನಸ್ಥಿತಿಲಿ ನನಗೆ. ಅದೇನಾಯ್ತು, ಅವಳಿಗೆ ಬರ್ತಾಳೆ, ಇದೇನ್ ಮಾಡ್ತಾಳೆ, ಇದೇನಾಗೋಗುತ್ತೆ, ಇವಾಗ ಆಗೋಗ್ಬಿಡುತ್ತಾ ಅಂತ ಪ್ರಶ್ನೆಗಳ ಸರಮಾರಿಗಳು ನನಗೆ ಬರ್ತಾನೆ ಬಾಣಗಳ ರೂಪದಲ್ಲಿ. ಒಂದು ಮುಕ್ಕಾಲು ಗಂಟೆ 2 ಗಂಟೆ ಸಿನಿಮಾ. 2 ಗಂಟೆ ತನಕ ಕಾಯ್ಬೋದಲ್ವ ನಾವು? 2 ಗಂಟೆ ತನಕನೂ ಕಾಯ್ಬೇಕು. ಹಾಗೆ ಕುತೂಹಲ ಜಾಸ್ತಿ ಆಗಿದೆ, ತುಂಬಾ ಕುತೂಹಲ ಜಾಸ್ತಿ ಆಗಿದೆ. ಒಂದದು. ಇನ್ನೊಂದು ಎಕ್ಸಾಮಿನೇಷನ್ಗೋಸ್ಕರ ನೀನು ತಯಾರಾಗಿರ್ತೀಯ, ನೀನು ಓದಿರ್ತೀಯ, ಮತ್ತೆ ನೀನು ಪ್ರಾಕ್ಟಿಕಲ್ಸ್ ಮಾಡಿರ್ತೀಯ, ನೀನು ಒಂದಷ್ಟು ಇದನ್ನೆಲ್ಲ ಏನು ಟ್ಯೂಷನ್ಸ್ ತಗೊಂಡಿರ್ತೀಯ, ಮತ್ತೆ ನೀನು ಎಕ್ಸಾಮ್ ಬರೀತೀಯ. ನೀನು ಏನ್ ಬರ್ದಿದ್ಯಾ ಅನ್ನೋದು ನಿನಗೆ ಗೊತ್ತೇ ಇರುತ್ತೆ ಖಂಡಿತವಾಗಿ. ನಾನು ಎಲ್ಲಿವರೆಗೆ ನಾನು ನಿಂತಿದ್ದೀನಿ, ನಾನು ಎಲ್ಲಿವರೆಗೆ ಹತ್ತಬಲ್ಲೆ, ಎಲ್ಲ ನಿನಗೆ ಗೊತ್ತಿರುತ್ತೆ. ಅಯ್ಯೋ ಆ ಕುತೂಹಲ ಇಲ್ಲಿವರೆಗೆ ಬರುತ್ತೆ. ಕುತೂಹಲ ಎಷ್ಟು ಕ್ಯೂರಿಯಸ್ ಆಗಿರ್ತಾರೆ. ಅದು ನಿಮ್ಮ ಮಾನಸಿಕ ಸ್ವಾಸ್ಥ್ಯಗಳನ್ನ ಬಹಳ ಬೇಗ ಹಾಳು ಮಾಡುತ್ತೆ. ಸೊ ಈ ಕುತೂಹಲ ಅನ್ನೋಂಥ ಪದ ಇಟ್ಕೊಂಡು ಈ 2 ಇದನ್ನ ನಾನು ನಿಮಗೆ ಹೇಳಿದೆ. ಇದಕ್ಕೆ ಸಂಬಂಧಪಡೋ ಹಾಗೆ ಈಗ ಒಂದು ಮಾತಿದೆ, ಬಪ್ಪುದು ತಪ್ಪದು. ಅಂದ್ರೆ ಬರೋದೇ, ಅದು ಯಾವುದು ತಪ್ಪೋದಿಲ್ಲ. ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಯಾವತ್ತೋ ಬರೋದೇ ಅಂತ. ಅದಕ್ಕೊಂದು ಮಜ್ಜವಾಗಿರೋದೊಂದು ಕಥೆ. ಈ ದೊಡ್ಡ ಮೇಲ್ಗಡೆ ದೇವರುಗಳೆಲ್ಲ ಒಂದು ಸಭೆ ಮಾಡಿ, ಒಂದು ಮೀಟಿಂಗ್ ಮಾಡಿ, ಎಲ್ಲರೂ ಅವ್ರವ್ರ ವಾಹನಗಳನ್ನು ತಗೊಂಡು ಒಂದೊಂದು ಲಾಂಗ್ ಮೀಟಿಂಗ್ ಅದು. ಅದಕ್ಕೆ ಎಲ್ಲರಿಗೂ ಹೇಳಿದ್ರಂತೆ, ಎಲ್ಲರೂ ಮುಂಚೆನೆ ಬನ್ನಿ, ನಿಮ್ಮ ವಾಹನಗಳಲ್ಲಿ ಬಂದ್ರಪ್ಪ, ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಸೊ ಎಲ್ಲರೂ ಬಂದರು. ಅಲ್ಲಿ ಮುಂದ್ಗಡೆ ಸೆಕ್ಯೂರಿಟಿಗೆ ಅಂತ ಒಂದಿಬ್ಬರು ನಿಲ್ಲಿಸಿದ್ರು. ಅವ್ರವ್ರ ವೆಹಿಕಲ್ಗಳಲ್ಲಿ ಬಂದರು, ಅಲ್ಲಿ ನಿಲ್ಲಿಸಿದ್ರು. ಎಲ್ಲ ಆದ್ಮೇಲೆ ಯಮ ಬಂದ.
ಅವನ ಕೋಣದ ಮೇಲೆ ಕೂತ್ಕೊಂಡು ಬಂದು ಅದನ್ನ ಪಾರ್ಕ್ ಮಾಡಿ ಇನ್ನೇನು ಒಳಗಡೆ ಬರಬೇಕು ಬರ್ತಾ ಹಿಂಗೆಲ್ಲ ಏನೇನ್ ಮಾಡಿದ್ದಾರೆ ಇವರು ಅಂತೆಲ್ಲ ಹಿಂಗೆಲ್ಲ ನೋಡ್ಕೊಂಡು ನೋಡಿದಾಗ ಅವನಿಗೆಲ್ಲ ಒಂದು ಸಣ್ಣದೊಂದು ಗುಬ್ಬಚ್ಚಿ ಕಾಣಿಸ್ತು. ಅದನ್ನೇ ದುರ್ಗುಟ್ಕೊಂಡು ಒಂದು 20-25 ಸೆಕೆಂಡ್ ನೋಡ್ಬಿಟ್ಟು ಅವ್ರ ಪಡೆಗೆ ಅವರು ಒಳಗಡೆ ಹೋದ್ರು ಮೀಟಿಂಗ್. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಅವನಿದ್ನಲ್ಲ ಅವನ ಹತ್ರ ಹೋಗ್ಬಿಟ್ಟು ಆ ಗುಬ್ಬಚ್ಚಿ ಕೇಳಿದ್ರು, ಏನಂದ್ರೆ ನನಗೆ ಬಹಳ ಹೆದರಿಕೆ ಆಗ್ಬಿಟ್ಟಿದೆ, ಬೇರೆ ಎಷ್ಟೊಂದು ಜನ ಹೋದ್ರು ದೇವತೆಗಳೆಲ್ಲ, ಆದ್ರೆ ನನ್ಗೇನು ಅವ್ರು ನೋಡಿದ್ರೆ ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ. ಇವನು ಕಾಲ ಇವನು ಯಮ, ಅವನು ದುರ್ಗುಟ್ಕೊಂಡು ನನ್ನನ್ನು ಒಂದು 25 ಸೆಕೆಂಡ್ 30 ಸೆಕೆಂಡ್ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ಬಿಟ್ಟ. ಹಂಗಾಗಿ ನನಗೆ ಹೆದರಿಕೆ ಶುರು ಆಗ್ಬಿಟ್ಟಿದೆ, ಏನಾಗುತ್ತೋ ಏನೋ, ನಾನು ತುಂಬಾ ಹೌಹಾರ್ಬಿಟ್ಟಿದ್ದೀನಿ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಆ ಸೆಕ್ಯೂರಿಟಿ ಅವ್ರು ಬರ್ತಾರೆ. ಅವನು ಇಲ್ಲ, ಈಗ ಅವ್ರು ಒಂದು 2 ದಿವಸ ಇದೆ ಮೀಟಿಂಗು, ಅವ್ರು 2 ದಿವಸ ಆಗುತ್ತೆ ಆಚೆ ಕಡೆ ಬರೋದಕ್ಕೆ, ಅಷ್ಟರೊಳಗಡೆ ನನಗೂ ಒಂದು ಸ್ವಲ್ಪ ಟೈಮ್ ಇರುತ್ತೆ, ನಾನು ನಿನ್ನನ್ನು ಕರ್ಕೊಂಡೋಗ್ಬಿಟ್ಟು ಒಂದು ಬಹಳ ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಬಿಟ್ಟು ಬರ್ತೀನಿ, ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಸರಿ ಆಯ್ತು. ಅವಾಗೆಲ್ಲ ಅದೆಲ್ಲ ಆದ್ಮೇಲೆ ಇಲ್ಲಿ ಆಚೆ ಕಡೆಯಿಂದ ಬಾಗಿಲೆಲ್ಲ ಹಾಕೊಂಡ್ಬಿಟ್ಟು ಅವನ ಗುಬ್ಬಚ್ಚಿನ ತಗೊಂಡು ಒಂದಷ್ಟು ದೂರದಲ್ಲಿರುವಂತ ಒಂದು ಬೆಟ್ಟದಲ್ಲಿ ಯಾವುದೋ ಒಂದು ಗುಹೆ ಒಳಗಡೆ, ನೋಡು ಇದಕ್ಕೆ ಒಂದಷ್ಟು ಆಹಾರವನ್ನು ತಂದಿದ್ದೀನಿ, ಒಂದು ನಿಮಗೆ 2 ದಿವಸಕ್ಕೆ ಆಗುತ್ತೆ, ಅವ್ರದೆಲ್ಲ ಹತ್ರ ಕಡೆ ಹೋಗಾದ್ಮೇಲೆ ನೀನು ಕರ್ಕೊಂಬರ್ತೀನಿ, ಅಲ್ಲಿವರೆಗೆ ನೀನು ಇಲ್ಲೇ ಇರುವ, ನಿನಗೆ ಬೇಕಾದ್ದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿವರೆಗೆ ನೀನು ಇಲ್ಲೇ ಇರು. ಸರಿ, ಒಂದು ಬಂದೆಲ್ಲ ಆದ್ಮೇಲೆ ಅಲ್ಲೂ ಮೀಟಿಂಗ್ ಮುಗೀತು. ಮೀಟಿಂಗ್ ಎಲ್ಲ ಮುಗಿದಾದ್ಮೇಲೆ ಕೊನೆಗೆ ಯಮನ್ನ ಈ ಸೆಕ್ಯೂರಿಟಿ ಗಾರ್ಡ್ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು, ಅಲ್ಲ ಸ್ವಾಮಿ, ನನಗೆ ಒಂದು ಪ್ರಶ್ನೆ ಕೇಳಲಿಕ್ಕಿದೆ ನಿಮಗೆ. ಆಯ್ತು ಕೇಳಪ್ಪ ಅಂತ. ಇಲ್ಲ, ನೀವು ಬಂದಾಗ ಇಲ್ಲಿ ಮೇಲ್ಗಡೆ ಒಂದು ಗುಬ್ಬಚ್ಚಿ ಕೂತಿತ್ತು, ಅದನ್ನೇ ಹಿಂಗೆ ದಿಟ್ಟಿಸಿ ನೋಡಿದ್ರಿ, ಅದಕ್ಕೆ ಭಯ ಆಗ್ಬಿಡ್ತು, ಅದಕ್ಕೆ ಯಾತಕ್ಕೆ ಅದನ್ನು ನೋಡಿದ್ರಿ ನೀವು, ನನಗೂ ಸ್ವಲ್ಪ ಕುತೂಹಲ ಇದೆ ಅಂತ. ಅದಕ್ಕೆ ಇಲ್ಲಪ್ಪ, ನಾನು ಬಂದಿಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ನೋಡ್ತಾ ಇದ್ದೆ, ಚೆನ್ನಾಗಿ ಮಾಡಿದ್ರಿ, ಅದರಲ್ಲೂ ಗುಬ್ಬಚ್ಚಿ ಕೂತಿತ್ತು, ತಕ್ಷಣ ನನ್ಗೆ ಅನ್ನಿಸ್ತು ಈ ಗುಬ್ಬಚ್ಚಿ ಇದರ ಕಾಲ ಸನ್ನಿಹಿತವಾಗಿದೆ, ಆದ್ರೆ ಇಲ್ಲಲ್ಲ, ಅದು ಯಾವುದೋ ಒಂದು ಗುಡ್ಡದ ಒಳಗಡೆ, ಯಾವುದೋ ಒಂದು ಗುಹೆ ಒಳಗಡೆ ಇದರ ಸಾವು, ಇದು ಬರೆದಿಟ್ಟಿದೆ ಅಂತ ನನಗೆ ಗೊತ್ತಿದೆ, ಆದ್ರೆ ಅದು ಇಲ್ಲಿ ಹೆಂಗ್ ಬಂದು ಕೂತಿದೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ. ಕುತೂಹಲ ಏನಾಗ್ಬಿಡುತ್ತೋ ಏನೋ, ಅದು ಆಗತ್ತೋ ಬಿಡುತ್ತೋ, ಆ ಗುಬ್ಬಚ್ಚಿಗೂ ಕುತೂಹಲ. ಆಮೇಲೆ ಇವನು ಅಲ್ಲಿಗೆ ಹೋಗ್ತಾನೆ, ಅಷ್ಟೊತ್ತಿಗೆ ಅದರ ಕಾಲ ಆಗಿರುತ್ತೆ, ಅದರ ಅಂತ್ಯ ಆಗಿರುತ್ತೆ, ಅದೊಂದು ಕತೆ. ಆದ್ರೆ ಅದು ಏನಾಗತ್ತೆ ಅದಾಗತ್ತೆ, ಅದು ಯಾರೂ ತಪ್ಸಕ್ಕಾಗಲ್ಲ ಅಂತ, ಯಾರೂ ತಪ್ಸಕ್ಕಾಗಲ್ಲ. ಹಾಗಾಗಿ ಈ ಕುತೂಹಲಗಳು, ನಾಳೆ ಏನಾಗುತ್ತೆ, ನನಗೇನು, ಅದೇನಾಯ್ತು, ಇದೇನಾಯ್ತು, ಆ ಕಾಲ ಬಂದಾಗ ಅದು ವೇದ್ಯವಾಗತ್ತೆ ನಿಮಗೆ. ಅದು ಎಲ್ಲ ನಿಮ್ಮ ಯಾವ ನಡೆ ಇದೆ, ನೀವು ಅದಕ್ಕೋಸ್ಕರ ಏನು ಮಾಡಿದಿರಿ, ಅದಕ್ಕೆ ಪ್ರತಿಫಲವಾಗಿ, ಅದಕ್ಕೆ ಪ್ರತಿಯಾಗಿ ನೀವು ಮಾಡಿರುವಂತ ಇದಕ್ಕೆ ಫಲಿತಾಂಶಗಳು ದೊರೆಯುತ್ತೆ. ಅದು ಒಂದಷ್ಟು ಸಮಯದ ನಂತರ ಸಿಗುತ್ತೆ, ಒಂದಷ್ಟು ಮುಂಚೆನೆ ಸಿಗುತ್ತೆ. ಅದರಿಂದ ಅದಕ್ಕೋಸ್ಕರ ಅಷ್ಟೊಂದು ಕುತೂಹಲಗಳನ್ನು ಇಟ್ಕೊಂಡು ನಿಮ್ಮ ಸ್ವಾಸ್ಥ್ಯಗಳನ್ನೆಲ್ಲ ಮತ್ತೆ ನಿಮ್ಮ ದೈಹಿಕ ಸ್ವಾಸ್ಥ್ಯಗಳನ್ನೆಲ್ಲ ಕಳ್ಕೊಳ್ಳೋದ್ರೊಳಗೆ ಅಗತ್ಯ ಇಲ್ಲ ಅಂತ. ಲೆಟ್ ಇಟ್ ಕಮ್ ಆಸ್ ಇಟ್ ಈಸ್, ಯಾವಾಗ ಬೇಕಾದ್ರೂ ಬರಲಿ, ಹೇಗೆ ಬೇಕಾದ್ರೂ ಬರಲಿ, ಅದನ್ನ ಹಂಗೇನೆ ನಾವು ಸ್ವೀಕರಿಸೋಣ ಅನ್ನೋಂಥ ಒಂದು ಮನಸ್ಥಿತಿಗಳನ್ನ ನಾವು ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ನಮಸ್ಕಾರ.